ಹಲೋ ಹಲೋ ಅಣ್ಣ. ಹಾಂ, ಯಾರು ಹೇಳಿ? ಹಲೋ ಅಣ್ಣ, ನಾನಣ್ಣ. ಆ, ಅದೇ ಅಣ್ಣ, ನಿಮ್ಮ ವೀಡಿಯೋಗಳನ್ನೆಲ್ಲ ನೋಡ್ತಿರ್ತೀನಣ್ಣ ನಾನು. ಹೌದಾ? ಯಾರು ಗೊತ್ತಾಗಲಿಲ್ಲ. ಅಣ್ಣ, ನಿಮ್ಮ ತಾಲೂಕೆ ಅಣ್ಣ. ಅಣ್ಣ, ತುಂಬ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಿರ್ತೀರ. ಏನಾದ್ರೂ ಅಪ್ರಿಷಿಯೇಟ್ ಮಾಡ್ತೀನಿ ಅಣ್ಣ. ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಣ್ಣ, ಅಭಿಮಾನಿ ಅಣ್ಣ. ಇಲ್ಲ, ವಿಚಾರಗಳಿಗೆ ಅಭಿಮಾನಿ ಅಣ್ಣ. ಅಣ್ಣ, ಏನೇನಣ್ಣ? ಅಣ್ಣ, ನಮ್ಮದೊಂದು ಪ್ರಾಬ್ಲಮ್ ಐತಣ್ಣ. ಅದಕ್ಕೆ ನಿಮಗೆ ವೀಡಿಯೋ ಮಾಡೋಕ್ಕೆ ಫೋನ್ ಮಾಡಿದ್ದೀವಣ್ಣ. ಏನು ಪ್ರಾಬ್ಲಮ್ಮು? ಅಣ್ಣ, ಏನಿಲ್ಲಣ್ಣ. ಅಣ್ಣ, ನಮ್ಮ ತಾಲೂಕು ಬಾರ್ಗಳಿಗಣ್ಣ ರೆಸ್ಪೆಕ್ಟೇ ಇಲ್ಲಣ್ಣ. ಅಣ್ಣ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತಾರೆ, ಅಲ್ಲಿ ಕೂತ್ಕೊಂಡು ಉಂಡ ಮಾಡೋಕ್ಕೂ ಏನೂ ಇರಲ್ಲಣ್ಣ. ಅಣ್ಣ, ಅಷ್ಟೇ ಅಲ್ಲಣ್ಣ, ರೌಡಿಗಳು ಆಡ್ದಂಗೆ ಆಡ್ತಾರೆ ಕಣ ಅಣ್ಣ ಬಾರಾಗೆ. ಅಣ್ಣ, ಅಣ್ಣ, ಓ ಆದರೂ ಅಣ್ಣ ಹಂಗೆಲ್ಲ ನಡ್ಕೊಂಬಾರ್ದಲ್ಲ ಅಣ್ಣ. ಅಣ್ಣ, ಅಲ್ಲ ಸರ್, ನೀವು ಏನಕ್ಕೆ ಮಾಡಿದ್ದೀರಾ, ಯಾತಕ್ಕೆ ಮಾಡಿದ್ದೀರಾ ಕರೆಕ್ಟಾಗಿ ಹೇಳ್ರಿ. ಅದೇ ಅಣ್ಣ, ಈಗ ಅಟ್ಲೀಸ್ಟು ಬಾರ್ ಮತ್ತು ರೆಸ್ಟೋರೆಂಟ್ ಅಂದರೆ ಒಂದು ಶೌಚಾಲಯ ಇಲ್ಲ ಅಣ್ಣ, ಅದು ಸರಿ ಇಲ್ಲಣ್ಣ, ಒಂದು ಇದು ಸರಿ ಇಲ್ಲಣ್ಣ. ಅಲ್ಲ ಸರ್, ನಮ್ಮ ತಾಲೂಕೆ ಅಂತೀರಾ? ನಮ್ಮ ತಾಲೂಕಿನ ಆಸ್ಪತ್ರೆಗೆ ಹೋಗಿದ್ದೀರಾ? ನಮ್ಮ ತಾಲೂಕಿನ ಶಾಲೆಗಳಿಗೆ ಹೋಗಿದ್ದೀರಾ? ಅಲ್ಲಿ ಶೌಚಾಲಯಗಳಿದೆಯಾ? ಅಲ್ಲಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇದೆಯಾ? ಇದ್ರ ಬಗ್ಗೆ ಏನಾರು ಯಾವ ಥರ ಅಣ್ಣ? ಅದೆಲ್ಲ ಓಕೆ ಅಣ್ಣ. ಅಣ್ಣ, ನಾನು ಕೇಳ್ತಿರೋದಣ್ಣ, ಬಾರ್ಗಳಣ್ಣ, ಬಾರಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲಣ್ಣ. ಆದರೂ ಬಾರಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲಣ್ಣ. ಅಣ್ಣ, ಸರ್ಕಾರ ನಡೀತಿರೋದೇ ನಮ್ಮಿಂದಣ್ಣ, ಸರ್ಕಾರನೇ ನಮ್ಮಿಂದ ನಡೀತಾ ಇರೋದು. ಏನು ಹೇಳ್ತಿದೀಯ ನೀನು? ಸರ್ಕಾರ ನಿನ್ನಿಂದ ಮಾತ್ರ ನಡೀತಾ ಇದೆಯಾ? ಹ್ಞೂಣ್ಣ, ನಮ್ಮ ದುಡ್ಡಲ್ಲೇ ನಡೀತಿರೋದಲ್ಲ ಅಣ್ಣ ಸರ್ಕಾರ. ಅಲ್ಲಪ್ಪ, ಬಿಡು ಅತ್ಲ ಹೋಗ್ಲಿ. ಬಾರ್ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂದರೆ ಕುಡಿಯೋದು ಬಿಟ್ಬಿಡು ಅಣ್ಣ. ಅದು ಹೆಂಗೆ ಆಗೋಣ ಅಣ್ಣ? ಆದ್ರೂ ಒಂದು ರೆಸ್ಪೆಕ್ಟ್ ಬೇಕಣ್ಣ. ಅಲ್ಲ, ಏನು ಓದಿದ್ದೀರಪ್ಪ ಅಣ್ಣ? ನಾನು 3ನೇ ಕ್ಲಾಸೇ ಓದಿರೋದು. ಅಲ್ಲಪ್ಪ, ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡ್ತಿದಾರಲ್ಲ, ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ಅಣ್ಣ. ನಮ್ಮ ಮಕ್ಕಳನ್ನೇನು ಜಾಸ್ತಿ ಇವ್ರನ್ನ ಓದಿಸ್ಬೇಕಾದ ಅವಶ್ಯಕತೆ ಇಲ್ಲ ಕಣ. ಅಲ್ಲಿ ಇಲ್ಲಿ ಬಿಟ್ಟು ಅಣ್ಣ ಹೆಂಗೆ ಆಗುತ್ತೆ ಅಣ್ಣ ಜೀವನ? ಅಣ್ಣ, ಸರ್ವಜ್ಞ ಎಷ್ಟು ಓದಿದ್ದಾನ ಅಣ್ಣ? ಎಲ್ಲ ತಿಳುವಳಿಕೆ ಐತೆ. ಅಲ್ಲಪ್ಪ, ಪ್ರಜಾಪ್ರಭುತ್ವ ಅಂದ್ರೆ ಏನಂತ ಗೊತ್ತಾ? ಗೊತ್ತಣ್ಣ. ಪ್ರಭು ನಾವೇ ಆಗೋದು ಪ್ರಭುಗಳು. ಗೊತ್ತಣ್ಣ. ಅಲ್ಲಪ್ಪ ಅಣ್ಣ, ನನಗೆ ಅದೆಲ್ಲ ಗೊತ್ತಿಲ್ಲ ಅಣ್ಣ. ಬಾರ್ ಸರಿ ಇಲ್ಲ, ಬಾರ್ ವ್ಯವಸ್ಥೆ ಬಗ್ಗೆ ನೀವೊಂದು ವಿಡಿಯೋ ಮಾಡ್ಬೇಕಷ್ಟೇ. ಅಲ್ಲಪ್ಪ ಅಣ್ಣ, ಮಾಡೋಕ್ಕಾಗುತ್ತಾ ಆಗಲ್ಲ ಇಲ್ಲ ಅಣ್ಣ? ನಾವು ಅಣ್ಣ ನಿಮ್ಮ ಅಭಿಮಾನಿ. ನೋಡೋಣ ಮುಂದೆ MLA, ನಮ್ಮ ಕ್ಷೇತ್ರದ MLA ಶೀಟು, ಇನ್ನೊಂದು ಮತ್ತೊಂದು ಎಲ್ಲ ಅಣ್ಣ ಆಗುತ್ತೆ. ಅಲ್ಲಪ್ಪ, ನಾನು ಯಾಕಣ್ಣ ಸಂಬಳಕ್ಕೆ ಬರೋಣ? ನಿನಗೆ 2 ಲಕ್ಷ ಸಂಬಳ ಅಂತೀಯಾ? MLA ಅಂದರೆ ಗೊತ್ತಾ ನಿನಗೆ? ಅವ್ರು ನಮ್ಮ ಕೆಲಸಕ್ಕೆ ಇಟ್ಕೊಂಡಿರೋದು ಗೊತ್ತಾ? ಅದಕ್ಕೆ ಬರೋದಾದ್ರೆ ಇದನ್ನೆಲ್ಲ ಮಾಡಬೇಕು. ಏನು ಕತೆ ನೀನು ನೋಡ್ತಿರೋದು? ನೀನು ಎಲ್ಲ ಗೊತ್ತಿರೋ ನಂಗೆ ಆಡ್ತೀಯಾ? ಏನು ಕಿವಿಗೆ ಹೂ ಬಿಡ್ತಿದ್ಯಾ? ಅಣ್ಣ, ಏನಿಲ್ಲ ಅಣ್ಣ, ನಾನು ಹೇಳ್ದಣ್ಣ, ನಮಗೆ ವೀಡಿಯೋ ಮಾಡೋಕ್ಕಾಗಲ್ಲ, ನೀವು ಮಾಡಿರಿ. ಈ ರೀತಿ ಒಬ್ಬ ಫೋನ್ ಮಾಡಿ ತಲೆ ತಿಂದು ಇಟ್ಬಿಟ್ಟ. ನಾನು ಯೋಚನೆ ಮಾಡಿದೆ ಆಮೇಲೆ, ಫೋನ್ ಇಟ್ಟ ಮೇಲೆ, ಇಲ್ಲ ಬಾರಿಗೆ ಸರಿಯಾದ ಲೋಟಿಲ್ಲ, ನೀರಿಲ್ಲ, ಶೌಚಾಲಯ ಇಲ್ಲ, ಅಥವಾ ರೆಸ್ಟೋರೆಂಟ್ ಅಂತಾರೆ ಊಟ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಅನ್ಸುತ್ತೆ. ನನ್ನಿಂದ ಸರ್ಕಾರ ನಡೀತಿರೋದು ಅಂತೆಲ್ಲ ಗೊತ್ತಾಗುತ್ತೆ. ಇಷ್ಟೆಲ್ಲ ನಾಲೆಡ್ಜ್ ಇರೋ ಅಂಥ ವ್ಯಕ್ತಿ, ಅಥವಾ ಇದೆಲ್ಲ ಬೇಕು ಅಂತ ವ್ಯವಸ್ಥೆ ಕೇಳೋರು, ಈ ಆಸ್ಪತ್ರೆ ಎಜುಕೇಷನ್ ಎಲ್ಲ ಆಗ್ತಿರೋಂಥ ಪ್ರಾಬ್ಲಮ್ಗಳನ್ನ ಸಹಿಸ್ಕೊಂಡು ಹೆಂಗಿದ್ದಾನೆ? ಎಲ್ಲೋ ಒಂದು ಕಡೆ ಇದನ್ನು ಏನಕ್ಕೆ ಮಾಡ್ದ ವೀಡಿಯೋ, ಅಲ್ಲ ಫೋನ್ ಏನಕ್ಕೆ ಮಾಡ್ದ ಅಂತ ನನಗೆ ತಲೆ ಒಳಗೆ ಗಿಮ್ ಅಂತಿತ್ತು. ಸರಿ, ಅಟ್ಲೀಸ್ಟು ಹಾಳಾಗೋಗ್ಲಿ, 90 ಹೊಡೆದು ಪಲ್ಟಿ ಹೊಡೆದು ಈ ವಿಚಾರನಾರು ಅವ್ರು ಕೇಳ್ತವ್ರೆ. ನಾವೆಲ್ಲ ಸರಿಯಾಗಿರೋ ಜನ, ನಮಗೆ ಏನೇನು ಬೇಕು ಅಂತ ನಾವು ಕೇಳ್ತಿಲ್ಲ, ಅವ್ರಿಗೆ ಏನೇನು ಬೇಕು ಅಂತ ಅವರೆಲ್ಲ ಕೇಳಕ್ಕೆ ರೆಡಿ ಆದರು. ಅಬ್ಬಬ್ಬಬ್ಬಬ್ಬಬ್ಬಾ, ಇಲ್ಲಿ ಮೊತ್ತನಾಗಿರೋ ಅವನು ಅಥವಾ ಇನ್ನು ಉಳಿದ ಜನನು ಅನ್ನಿಸ್ಬಿಡ್ತು. ಆಮೇಲೆ ಇಲ್ಲ ಪಾಪ ಅವನಿಗೂ ನ್ಯಾಯ ಸಿಗಬೇಕು. ಬಾರ್ ಆ್ಯಂಡ್ ರೆಸ್ಟೋರೆಂಟು ಸರಿಯಾಗಿ ಇಲ್ಲಂತೆ ವ್ಯವಸ್ಥೆ, ಅದು ಸರಿಯಾಗಬೇಕು. ಅದು ಸರಿಯಾಗಬೇಕು ಅಂದರೆ ಮತ್ತೊಂದು ನಾನೊಂದು ವೀಡಿಯೋ ಮಾಡಬೇಕೇನೋ. ಅಲ್ಲ, ವೀಡಿಯೋ ಮಾಡಿ ಎಷ್ಟು ಸಂಸಾರಗಳನ್ನ ಬಾರ್ಗಳಿಗೆ, ಬಾರ್ ಚೆನ್ನಾಗಿ ಬೆಳೀಲಿ, ಬಾರ್ ಸರ್ಕಾರಕ್ಕೆ ಟ್ಯಾಕ್ಸ್ ಎಲ್ಲ ಇವರೇ ಕೊಡ್ತಿದ್ದಾರೆ ಅನ್ನೋ ಮತ್ತನ್ನು ಬರೆಸಿ, ಸರ್ಕಾರ ನಮ್ಮಿಂದನೇ ನಡೀತಿರೋದು ಅಂತೇಳಿ, ಸರ್ಕಾರ ನಡಿಬೇಕಣ್ಣ, ಸರ್ಕಾರ ನಡಿಬೇಕು. ನಮ್ಮ ಹೆಂಡತಿ ಮಕ್ಕಳು ಹಾಳಾಗೋದ್ರು ಪರವಾಗಿಲ್ಲ, ಕಿತ್ತೋದ್ರು ಪರವಾಗಿಲ್ಲ, ಸರ್ಕಾರ ನಡಿಬೇಕಣ್ಣ, ಸರ್ಕಾರ ನಡಿಬೇಕು ಅಂತೇಳಿ ಸರ್ಕಾರಗಳನ್ನ ಬೆಳೆಸ್ತಿರೋ, ಉಳಿಸ್ತಿರೋ, ಅಮಲಲ್ಲಿ ತೇಲ್ತಿರೋ ಅಂತ ಎಷ್ಟೋ ಯುವಕರು, ಎಷ್ಟೋ ವಿಚಾರಗಳು ನಮ್ಮನ್ನೆಲ್ಲ ಅಮಲಿಗೆ ತಳ್ಳಿ ಓಟನ್ನ ಹೆಂಗೆ ಬೇಕಂಗೆ ಇಟ್ಕೊಂಡು ತಮ್ಮಲ್ಲಿ ಇಲ್ಲಿ ಒತ್ತಲೆ ನಮ್ಮ ಜಾತಿನ, ನಮ್ಮ ಧರ್ಮನ ಒತ್ತಲೆ ಅಂತೆಲ್ಲ ಒತ್ತಿಸ್ಕೊಂಡು ಏನೇನೆಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸಾಕಾಗಲ್ಲ. ಬರಲಾ ಅಣ್ಣ, ವಿಡಿಯೋ ಮಾಡಿದ್ದೀನಣ್ಣ. ಹಿಂಗೆಲ್ರೂ ನನಗೆ ವಿಡಿಯೋ ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತೀರ. ಅಲ್ರಯ್ಯ, ನಾನು ಯಾರಯ್ಯ ಅಣ್ಣ? ನೀನು ಮಾಡೋಕ್ಕಾಗುತ್ತಾ ಇಲ್ಲ ಅಣ್ಣ ಅಂತ ಅವನು ಚಾನಲ್ ಅಣ್ಣ ನಾನು ಫಾಲೋ ಮಾಡಲ್ಲ ಕಣ ಇನ್ನು ಮುಂದೆ ಅಂತ. ಅಪ್ಪ, ನೀನು ಫಾಲೋ ಮಾಡು ಅಂತಾನೆ ಹೇಳ್ದಾನೆ ಯಾರು? ನಿಮ್ಮ ಚಾನಲ್ ನೋಡು ಅಂತ ಹೇಳ್ದಾನೆ. ನಂದೆಷ್ಟಕ್ಕೂ ಚಾನಲ್ಲು ಇಲ್ಲ, TRPನೂ ಇಲ್ಲ, ಆಳನೂ ಇಲ್ಲ. ಅವರೇ ಇರೋ ವಿಷಯ ಇದ್ದಾಗ ಹೇಳ್ತೀನಿ ಕಣಯ್ಯ. ಅಣ್ಣ ನಮ್ಮ ವಿಷಯನೂ ಹೇಳೋಣ ಅಂತಾನೆ.
ಯಪ್ಪ ಶಿವನೇ, ಇದೆಲ್ಲ ಯಾವಾಗ ಸರಿಯಾಗುತ್ತೆ? ಹಿಂಗೆ ಎಷ್ಟೋ ಜನ ಹೇಳ್ತವ್ರೆ ನನ್ನಿಂದ ಸಾಧ್ಯ ಅಂತಾರೆ. ನಿಮ್ಮಿಂದನೂ ಸಾಧ್ಯ ಅಲ್ವಾ? ನೀವು ಇಟ್ಕೊಂಡು ಹೇಳ್ಬೋದಲ್ವಾ? ನೀವು ಕೇಳ್ಬೋದಲ್ವಾ? ನಿಮಗೂ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ನನ್ನಂಗೆ ತಾನೇ ಇರೋದು. ಅಯ್ಯೋ ಇವನ ಮ್ಯಾಟ್ರ್ ಐತಿ ಮೀಟ್ರ್ ಇಲ್ಲ ಅಂತಾರೆ, ಮೀಟ್ರ್ ಐತಿ ಮ್ಯಾಟ್ರ್ ಇಲ್ಲ ಅಂತಾರೆ ಒಬ್ರು. ಅಯ್ಯಯ್ಯಪ್ಪ ಅಣ್ಣ, ನನಗೂ ಈ ವಿಷಯ ಕೇಳಿ ಅವ್ನು ಫೋನ್ ಮಾಡಿದ ಮೇಲೆ ಒಂದು ಸ್ವಲ್ಪ ಟೆನ್ಷನ್ ಆಗ್ಬಿಡ್ತು. ಅದಕ್ಕೆ ರಿಲ್ಯಾಕ್ಸಿಗೆ ಈ ವಿಡಿಯೋ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋನ ನೋಡಿದವರು ಯೋಚನೆ ಮಾಡಿ, ನಿಮಗೇನೇನು ಸಮಸ್ಯೆನೋ, ನನ್ನ ಕಾಲಿಗೆ ಹೊಕ್ಕಿದ ಮುಳ್ಳು ನಾನೇ ತಗೊಂಬಕ್ತಾನೆ, ಹೌದಲ್ವಾ? ಯಾರೋ ಬಂದು ಯಾರೋ ತೆಗಿತಾರೆ ಅಂತ ಯಾಕೆ ಆಯ್ತೀರಾ? ಈ ನವೀನ್ ಬಂದು ಯಾಕೆ ತೆಗಿತಾನೆ? ಇವನಿಗೆ ಏನೈತೆ ಕೆಲಸ ಇಲ್ಲಿ? ಅವನೇನೋ ಅನ್ಸಿದ್ದೀನಿ ಹೇಳ್ತಾವನೆ, ನೀವು ಕೇಳ್ತಿದ್ದೀರಾ. ಸರಿ ಇದ್ದರೆ ಒಪ್ಕೊಳ್ರಿ, ಬದಲಾಗೋಣ. ಅಥವಾ ನೀವೇನಾದ್ರು ಸರಿ ಮಾಡ್ಕೊಳಂಗಿದ್ರೆ ಮಾಡಿರಿ. ಬಟ್ ನನಗೆ ವಿಡಿಯೋ ಮಾಡಿರಿ ಅಂತ ಫೋನ್ ಮಾಡಿ ಯಾಕ್ರಣ ತಲೆ ತಿಂತೀರಾ? ಬರಲಾ, ನೀವು ವಿಡಿಯೋ ಮಾಡಿರಿ, ನಿಮ್ಮ ಸಮಸ್ಯೆಗಳು ನೀವು ಹೇಳ್ಕೊಳ್ರಿ. ಅದು ಬಾರಿಂದಾಗಿರ್ಬೋದು, ನೀರಿಂದಾಗಿರ್ಬೋದು, ಇನ್ಯಾವುದೋ ಆಗಿರ್ಬೋದು. ಬರಲಾ, ಬರ್ತೀನಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ